ಹಾಯ್, ನಾನು ನಿಮ್ಮ ಮನಿಷಾ ಗೌಡ. ಇದು ನನ್ನ ಕಂಟಿನ್ಯೂಷನ್ ಆಫ್ ಥೈಲ್ಯಾಂಡ್ ಟ್ರಿಪ್ದು. ನಾನು ಇವಾಗ ಹಾಕ್ತಾಯಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಇಷ್ಟು ದಿನ ಹಾಕೋಕ್ಕಾಗಲಿಲ್ಲ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಹಲೋ, ಸೊ ಆರ್ ಡೇ 1 ಇನ್ ಫುಕೆಟ್. ಸೊ ನಾವು ಫುಕೆಟ್ ಲ್ಯಾಂಡ್ ಆಗಿದ್ದೀವಿ. ಎಸ್, ಗೆಸಸ್ ತುಂಬ ಕರೆಕ್ಟಾಗಿತ್ತು. ಯು ಗೈಸ್ ಗೆಸ್ ಇಟ್ ರೈಟ್. ಆಬ್ವಿಯಸ್ಲಿ ನಾವು ಥೈಲ್ಯಾಂಡ್ಗೆ ಬಂದಿರೋದು ನಮ್ಮ 1 year ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. And this is the room that we have booked in Phuket. Yav part of Phuket anta gottilla, but this is quite nearby to Patong beach anta anbittu. So toristini yav tara ide ee room anta anbittu. It's a very small cozy room anta helbodu. This costed us 1000 something per night. Namge ashtu cost agide idu. Quite reasonable antane helbodu, because ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ those are all little expensive, but ಇದೊಂದು ಸ್ವಲ್ಪ ಚೀಪ್ ಅಂತ ನಮಗೆ ಅನಿಸಿದ್ದು. ಲೆಟ್ ಮಿ ಗಿವ್ ಯು ರೂಮ್ ಟೂರ್. ನನಗೆ ತುಂಬ ಕ್ಯೂಟ್ ಅನಿಸಿದ್ದೆ ಇದು. ಸೇಮ್ ದೇ ಹ್ಯಾವ್ ಕಾಂಪ್ಲಿಮೆಂಟ್ರಿ ಕಾಫಿ, ಮತ್ತು ಇಲ್ಲೇನೋ ಕ್ಯಾಂಡೀಸ್ ಏನೋ ಇಟ್ಟಿದ್ದಾರೆ, ಶುಗರ್ ಆ್ಯಂಡ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಕೆಟಲ್. ಆ್ಯಂಡ್ ಬೈ ದ ವೇ, ನಾವು 7-11 ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ ಅ ವೈರಲ್ ಡ್ರಿಂಕ್. ಟ್ರೈ ಮಾಡಬೇಕು ಅಂತ ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಬನಾನಾ ಆ್ಯಂಡ್ ಚಾಕ್ಲೇಟ್ ಮಿಲ್ಕ್ ಥರ ಏನೋ ಇತ್ತು. ಅದರದ್ದು ಕಾಂಬಿನೇಷನ್ನ ನಾವು ಟ್ರೈ ಮಾಡಿದ್ವಿ. ಇಟ್ ಆ್ಯಕ್ಚುಲಿ ಟರ್ನ್ಡ್ ಔಟ್ ಟು ಬಿ ರಿಯಲಿ ಟೇಸ್ಟಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನೀವೇನಾದ್ರು ಥೈಲ್ಯಾಂಡ್ಗೆ ಬರ್ತಾ ಇದ್ದೀರಾ ಅಂತ ಅಂದರೆ ಯು ನೀಡ್ ಟು ಟ್ರೈ ದಿಸ್ ಒನ್. This is how it looks. ಅಲ್ಲಿ ವಾಶ್ರೂಮ್ ಇದೆ. ನನ್ನ ವಾಶ್ರೂಮ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಸೊ ಐ ಶೋ ಯು ಲೇಟರ್. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಐಟಿನರಿ ಹೇಗಿದೆ ಅಂತ ಅಂದರೆ, ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾ ಇರೋದು ಬಂದು ಓಲ್ಡ್ ಫುಕೆಟ್ ಹೋಗೋಣ ಅಂತ ಅಂದ್ಬಿಟ್ಟು. ದೇ ಕಾಲ್ ಹಿಯರ್ ಆಸ್ ಪುಕೆಟ್ ಅಂತ ಅಂದ್ಬಿಟ್ಟು. ಸೊ ಓಲ್ಡ್ ಫುಕೆಟ್ಗೆ ಹೋಗ್ತಾ ಇದೀವಿ, ಬಿಕಾಸ್ ಇವತ್ತು ಸಂಡೇ. ನಾವು ರೀಚ್ ಆಗಿರೋದು ಬಂದು ಸಂಡೇ. ಸೊ ಸಂಡೇ ನೈಟ್ ಮಾರ್ಕೆಟ್ ಅಂತ ಮಾಡ್ತಾರೆ. ಇಟ್ಸ್ ಆ್ಯಕ್ಚುಲಿ ಸ್ವಲ್ಪ ಏನಂತಾರೆ ಫೇಮಸ್ ಅದು, ಮತ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬ ಕೇಳ್ಪಟ್ಟಿದ್ದೆ. ಸೊ ಅದಕ್ಕೆ ವಿ ಥಾಟ್ ವಿಲ್ ಗೋ ದೇರ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 1.5 hour ಡ್ರೈವ್ ನಮಗೆ ನಮ್ಮ ಪ್ಲೇಸಿಂದ. ಸೊ ಮೋಸ್ಟ್ ಪ್ರಾಬಬ್ಲಿ ವಿಲ್ ಗೋ ದೇರ್, ವಿಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ಡೇ. ಆ್ಯಂಡ್ ನಾಳೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ 2 ದಿವಸನೂ ನಾವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ ಫುಕೆಟಲ್ಲೇ. ಸೊ ನಾಳೆ ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ನಾನು ನಾಳೆ ತೋರಿಸ್ತೀನಿ. ಬಟ್ ಇವತ್ತಿಗೆ ಇದಷ್ಟೇ. ಓಲ್ಡ್ ಫುಕೆಟ್ಗೆ ಹೋದಾಗ ಅಲ್ಲೂ ಕೂಡ ಪ್ಲೇಸಸ್ ಹೇಗಿದೆ, ಏನೇನಿದೆ ನೈಟ್ ಮಾರ್ಕೆಟಲ್ಲಿ ಅಂತಾನು ಎಲ್ಲಾನು ತೋರಿಸ್ತೀನಿ. ಹೋಪ್ ಯು ಗೈಸ್ ಎಂಜಾಯ್. ಸೊ ನಮ್ಮ ಹೋಟೆಲ್ ಒಳಗಡೆ ಮಾತ್ರ ಅಲ್ಲ, ಆಚೆ ಕಡೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಒಂದು ಕ್ಯೂಟ್ ಜಕೂಸಿ ಎಲ್ಲ ಇತ್ತು. ಸೊ ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಸಂಡೇ ನೈಟ್ ಮಾರ್ಕೆಟ್ಗೆ. ದಿಸ್ ಈಸ್ ಕಾಲ್ಡ್ ಟುಕ್ ಟುಕ್ ಅಂತ ಕರಿತೀವಿ. ದ ಎಕ್ಸ್ಪೀರಿಯನ್ಸ್ ವಾಸ್ ಸಮಥಿಂಗ್ ನ್ಯೂ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ರೋಡಲ್ಲೆಲ್ಲ ಫುಲ್ ನಮ್ಮನೆ ನೋಡ್ತಾ ಇದ್ರು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಓಲ್ಡ್ ಫುಕೆಟ್ ರೋಡ್. ಅಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು, ನೀವು ಫುಡ್ಸ್ ಕೂಡ ಟ್ರೈ ಮಾಡ್ಬೋದು. ದೇ ಸ್ಟ್ರೀಟ್ ಫುಡ್ಸ್, ಬೇಸಿಕಲಿ ಎಲ್ಲ ಥರದ್ದು ಸ್ಟ್ರೀಟ್ ಫುಡ್ಸ್ ಇರುತ್ತೆ. ಆ್ಯಂಡ್ ಶಾಪಿಂಗ್ ಐ ವುಡ್ ಸಜೆಸ್ಟ್ ಇಲ್ಲೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಿಕಾಸ್ ಅವ್ರಿಗೆ ಗೊತ್ತಿದೆ ತುಂಬ ಜನ ಟೂರಿಸ್ಟ್ ಇಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು. ಬಿಕಾಸ್ ಆಫ್ ದ್ಯಾಟ್ ಇಟ್ಸ್ ಲಿಲ್ ಎಕ್ಸ್ಪೆನ್ಸಿವ್. ಸೊ ಐ ವುಡ್ ಸಜೆಸ್ಟ್ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಟೈನಿ ಐಟಮ್ಸ್ ಲೈಕ್ ವಿ ಗಾಟ್ ಸೋಪ್ ಪರ್ಫ್ಯೂಮ್ಸ್ ಅಂತ ಬರುತ್ತೆ, ವಿಚ್ ಯು ಕ್ಯಾನ್ ಕೀಪ್ ಇನ್ ವಾಶ್ರೂಮ್. ಆ ಥರದ್ದೆಲ್ಲ ನೀವು ತಗೊಬಂದು ಇಟ್ಕೊಬೋದು. ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದಟ್ ಐ ಟ್ರೈಡ್. ಆ್ಯಂಡ್ ಸೊ ಇಟ್ಸ್ ಅ ಸ್ವೀಟ್ ಬೇಸಿಕಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಟೆಲ್ಲ ಸ್ಪ್ರೆಡ್ನ ಮಾಡಿ ಅದ್ರ ಮೇಲೆ ಬನಾನಾ ಅಥವಾ ವಾಟ್ ಎವರ್ ಯು ಲೈಕ್, ಯು ಕ್ಯಾನ್ ಟ್ರೈ ದ್ಯಾಟ್. ಆ ಥರದ್ದೆಲ್ಲ ಟಾಪಿಂಗ್ಸ್ ಹಾಕ್ಕೊಂಡು ತಿನ್ಬೋದು. ಇಟ್ಸ್ ಅ ಫ್ರೈಡ್ ಸಮಥಿಂಗ್. ಇಟ್ಸ್ ನೈಸ್. ತುಂಬ ಚೆನ್ನಾಗಿದೆ ಇದು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬಂದು ಒಂದು ಪುಟಾಣಿ ಶಾಪಿಂಗ್ ಇದಕ್ಕೆ ಅಂತ ಅಂದ್ಬಿಟ್ಟು. ಈ ಥರದ್ದೆಲ್ಲ ಬೀಡ್ಸ್ ಎಲ್ಲ ಕೇಳಿದ್ವಿ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು, ವಿಚ್ ವಿ ಕನ್ವರ್ಟ್ ಟು ಇಂಡಿಯನ್ ರುಪೀಸ್ ಎಲ್ಲ 500 700, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ವರ್ತ್ ಪರ್ಚೇಸ್ ಮಾಡೋದು. ಸೊ ಅಷ್ಟಿತ್ತಿದು. ಆ್ಯಂಡ್ ಕ್ಲೋತ್ಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ವೆರಿ ಅಟ್ರಾಕ್ಟಿವ್ ಒನ್ಸ್. ಯು ಕ್ಯಾನ್ ಟ್ರೈ. ನೀವೇನಾದರೂ ಲೈಟ್ ಪ್ಯಾಕರ್ಸ್ ಆಗಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಗೋ ಆ್ಯಂಡ್ ಪರ್ಚೇಸ್. ಸೊ ಯು ಕ್ಯಾನ್ ಟ್ರೈ ದ್ಯಾಟ್. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಇಲ್ಲಿರೋ ಆಲ್ಮೋಸ್ಟ್ ಸೀ ಫುಡ್ಸ್ಗೆಲ್ಲನೂ
ಒಂಥರ ಟೈಪ್ ಆಫ್ ಸಾಸ್ ಆ್ಯಡ್ ಮಾಡ್ತಾರೆ ವಿಚ್ ಇಸ್ ಲಾಟ್ ಆಫ್ ಸ್ವೀಟಿಶ್ ಆಗಿ ಬರುತ್ತೆ ವೆನ್ ಯು ಟ್ರೈ ದ್ಯಾಟ್. ಸೊ ಅದೊಂದು ಸ್ವಲ್ಪ ನಮಗೆ ಇಂಡಿಯನ್ಸಿಗೆ ಒಂದು ಸ್ವಲ್ಪ ವಿಯರ್ಡ್ ಅಂತ ಅನಿಸುತ್ತೆ, ಬಿಕಾಸ್ ನಮಗೆ ಸ್ಪೈಸಿ ತಿಂದು ಅಭ್ಯಾಸ ಇರೋದ್ರಿಂದ ಆ ಥರ ಸ್ವೀಟಾಗಿ ಒಂದು ನಾನ್ ವೆಜಲ್ಲಿ ತಿನ್ನೋದು ಒಂದು ಸ್ವಲ್ಪ ವಿಯರ್ಡ್ ಅಂತ ಅನಿಸುತ್ತೆ. ದೇ ವರ್ ಆಲ್ ಲೈಕಿಂಗ್ ಇಟ್ ಆ್ಯಕ್ಚುಲಿ ಹೇಳಬೇಕಂತಂದರೆ. ಆ್ಯಂಡ್ ಕಾರ್ನ್ ಇಸ್ ಸಮಥಿಂಗ್ ದಟ್ ಯು ರಿಯಲಿ ನೀಡ್ ಟು ಟ್ರೈ. ತುಂಬ ಚೆನ್ನಾಗಿತ್ತು. ಇಲ್ಲಿನ ಫ್ರೂಟ್ಸ್ ಅಂತೂ ಐ ವುಡ್ ಸಜೆಸ್ಟ್ ಫ್ರೂಟ್ಸ್ ಅಂತೂ ಮಿಸ್ ಮಾಡಲೇಬೇಡಿ, ಬಿಕಾಸ್ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಇನ್ಸ್ಟಾಗ್ರಾಮಬಲ್ ಪ್ಲೇಸಸ್ ಇದೆ, ಬಿಲ್ಡಿಂಗ್ಸ್ ಇದೆ ವೇರ್ ದೇ ಡೆಕೋರೇಟೆಡ್ ವೆರಿ ನೈಸ್. ಸೊ ಅಲ್ಲೆಲ್ಲ ನೀವು ಹೋಗಿ ಫೋಟೋಸ್ ಕೂಡ ತೊಗೊಬೋದು. ಸೊ ಬೇಸಿಕಲಿ ದಿಸ್ ಇಸ್ ವೆರಿ ಫನ್ ನೈಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಾದ ಫುಡ್ಸು. ಆ್ಯಂಡ್ ನಿಮ್ಗೆ ಯಾವುದು ಫುಡ್ ಇಷ್ಟ ಆಗ್ತಾಯಿಲ್ಲ ಅಂದರೆ ದೆರ್ ಆರ್ ಆಲ್ಸೋ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೇ ಸ್ಟ್ರೀಟಲ್ಲಿ. ಸೊ ಯು ಕ್ಯಾನ್ ಗೋ ಹ್ಯಾವ್ ದ್ಯಾಟ್ ಆಲ್ಸೋ. ಸೊ ಯು ಡೋಂಟ್ ಹ್ಯಾವ್ ಟು ಬಿ ವರೀಡ್ ಎಲ್ಲಪ್ಪ ಊಟ ಮಾಡೋದು ಅಂತ ಅಂದ್ಬಿಟ್ಟು. ವೆರಿ ನೈಸ್. ಆ್ಯಂಡ್ ಥೈಲ್ಯಾಂಡಲ್ಲಿ ಯು ಕ್ಯಾನ್ ವಿಟ್ನೆಸ್ ಅಮೇಝಿಂಗ್ ಸನ್ಸೆಟ್. ಸೊ ನಾವು ಫಸ್ಟ್ ಡೇ ಹೋಗಿ ಅಮೇಝಿಂಗ್ ಸನ್ಸೆಟ್ನ ವಿಟ್ನೆಸ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಪ್ರಿಟಿ, ಗೊತ್ತಾ. ವಿ ಫೆಲ್ ಇನ್ ಲವ್. ಆ್ಯಂಡ್ ಈ ಥರ ಫನ್ ಆಗಿರೋದೆಲ್ಲ ನೀವು ಕೂಡ ಮಾಡಿಸ್ಬೋದು. ಇಟ್ಸ್ ವರ್ತ್ ಆ್ಯಕ್ಚುಲಿ. ಇದು ನಮಗೆ ಎಷ್ಟು ಕಾಸ್ಟ್ ಆಯ್ತು ಅಂತ ಐ ಡೋಂಟ್ ರಿಮೆಂಬರ್, ಬಟ್ ದಿಸ್ ವಾಸ್ ಫನ್. ಆ್ಯಂಡ್ ಆಲ್ಸೋ ವಿ ಟ್ರೈಡ್ ಆಕ್ಟೋಪಸ್. ಯಾಕಾದರೂ ಟ್ರೈ ಮಾಡಿಬಿಟ್ನಪ್ಪ ಅಂತ ಅನ್ನಿಸ್ಬಿಟ್ಟು, ಅಷ್ಟು ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಪಟಾಂಗ್ ಬೀಚ್, ವಿಚ್ ವಾಸ್ ನಿಯರ್ ಟು ಆರ್ ಹೋಟೆಲ್. ಸೊ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೊರಟ್ವಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ವಾಕಿಂಗ್ ಸ್ಟ್ರೀಟ್ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಥರ ಆಗಿರೋ ಟೈಪೆಲ್ಲ ನೀವು ನೋಡ್ಬೋದು. ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ ಹೇಳ್ಬೇಕಂತ ಅಂದರೆ. ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ನೈಸ್. ನೀವು ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀರಾ ಅಂದರೆ ಥಿಂಕ್ ಅಬೌಟ್ ಇಟ್. ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೀರಾ ಅಂತ ಅಂದರೆ ಅಗೇನ್ ಥಿಂಕ್ ಅಬೌಟ್ ಇಟ್. ಇಟ್ಸ್ ನೈಸ್. ಚೆನ್ನಾಗಿತ್ತು. ಇಲ್ಲಿ ಪಾರ್ಟೀಸ್ ನಡೆಯುತ್ತೆ. ಆ್ಯಂಡ್ ಏನೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟೀಸ್ ಕೂಡ ನಡೆಯುತ್ತೆ. ಯಾ, ದಿಸ್ ವಾಸ್ ನೈಸ್. ಚೆನ್ನಾಗಿತ್ತು. ನಾವು ಇಲ್ಲಿ ಏನೂ ತಿನ್ನೋಕ್ಕೇನೂ ಹೋಗಲಿಲ್ಲ, ಬಿಕಾಸ್ ಎಲ್ಲ ಎವ್ರಿಥಿಂಗ್ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಯಾವುದೂ ಕೂಡ ನನಗೆ ಹೋಗಿ ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನಬೇಕು ಅಂತ ಯಾವುದೂ ಅನ್ನಿಸ್ಲಿಲ್ಲ. ಐ ಫೆಲ್ ದ್ಯಾಟ್ ವೇ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಗೊತ್ತಾ, ಸ್ಕಾರ್ಪಿಯೋ ಕೂಡ ಸೆಲ್ ಮಾಡ್ತಾಯಿದ್ರು, ಫ್ರೈಡ್ ಸ್ಕಾರ್ಪಿಯೋಸ್. ಇಟ್ ವಾಸ್ ನೆಕ್ಸ್ಟ್ ಬಂದು ಇಲ್ಲೊಂದು ಇಲ್ಯೂಷನ್ ಅಂತ ಒಂದು ಪಾರ್ಟಿ ನಡೆಯುತ್ತೆ. ಯು ಗೈಸ್ ಶುಡ್ ವಿಸಿಟ್. ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ನಮ್ಮ ಡೇ 1 ಆಫ್ ಫುಕೆಟ್. ಸೊ ನಾವು ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಬೇಗ ಎದ್ದು, ವಿಚ್ ವಾಸ್ ಆರ್ ಆ್ಯನಿವರ್ಸರಿ ಡೇ. ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡಿ ನಾವು ಹೊರಟಿದ್ದು ಬಂದು ಟೈಗರ್ ಪಾರ್ಕಿಗೆ. ಸೊ ಟೈಗರ್ ಪಾರ್ಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಐಟಿನರಿಲಿ ನಾವು ಇದನ್ನು ಆ್ಯಡ್ ಮಾಡಿಕೊಂಡು ಹೋದ್ವಿ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದಟ್ ಯು ಕ್ಯಾನ್ ಕ್ಲಿಕ್ ಫೋಟೋಸ್ ವಿತ್ ಟೈಗರ್ಸ್ ಆಲ್ಸೋ. ಸಫಾರಿ ರೈಡು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಮಗೆ ಕಾಸ್ಟ್ ಆಗಿದ್ದು ಬಂದು 3000 to 5000 ಈ ಸಫಾರಿ ರೈಡು. ಬಟ್ ಬ್ಯೂಟಿಫುಲ್ ಆಗಿದೆ. ಎಷ್ಟೊಂದು ನೀವು ಟೈಗರ್ಸ್ ನೋಡ್ಬೋದು, ಎಷ್ಟು ಹತ್ತಿರದಲ್ಲಿರುತ್ತೆ ಅಂತಂದರೆ ಫೀಲ್ಸ್ ಲೈಕ್ ನಾವು ಕೇಜಲ್ಲಿದ್ದೀವಿ ಅದಲ್ಲ ಅಂತ ಅನಿಸುತ್ತೆ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಮಾತ್ರ ಹೇಳ್ಬೇಕಂದ್ರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಯಾವಾಗ ಟೈಗರ್ ನನ್ನ ಹತ್ರ ಬಂದ ತಕ್ಷಣ ನಿಜವಾಗ್ಲೂ ಭಯ ಆಯಿತು. ಸೊ ದ್ಯಾಟ್ಸ್ ಹೌ ಗುಡ್ ದ ಎಕ್ಸ್ಪೀರಿಯನ್ಸ್ ವಾಸ್. ಫೋಟೋಸ್ ಕೂಡ ನೀವು ಕ್ಲಿಕ್ ಮಾಡ್ಬೋದು ವಿತ್ ಟೈಗರ್, ಚೀತಾ ಅಥವಾ ಈ ಥರ ಡಿಫ್ರೆಂಟ್ ಆ್ಯನಿಮಲ್ಸ್ ಜೊತೆ ಕ್ಲಿಕ್ ಮಾಡ್ಬೋದು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಬಂದು ಬಿಗ್ ಬುದ್ಧ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ನಾವು ಒಳಗಡೆ ಹೋಗಲಿಲ್ಲ. ಸೊ ಅಲ್ಲೇ ಕುತ್ಕೊಂಡು ಆಚೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಬಿಕಾಸ್ ದ ಸೀನರಿ ವಾಸ್ ಬ್ಯೂಟಿಫುಲ್. ಸೊ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ಬಂದು ವಾಟ್ ಚಾಯ್ ಅಂತ ಅಂದ್ಬಿಟ್ಟು. ಅದು ಕೂಡ ಒಂದು ಟೆಂಪಲ್ ಥರ. ಇಟ್ ವಾಸ್ ನೈಸ್. ಚೆನ್ನಾಗಿತ್ತು. ಅಲ್ಲಿ ದೇ ಆಲ್ ವರ್ಷಿಪ್ ಬುದ್ಧ. ಸೊ ಬುದ್ಧದೇನೋ ಗಾಡ್ದೇನೋ ಸಮಥಿಂಗ್ ಏನೋ ಇದೆಲ್ಲ ಎಲ್ಲರೂ ಮಾಡ್ತಾಯಿದ್ರು. ಸೊ ವಿ ಥಾಟ್ ವಿಲ್ ಆಲ್ಸೋ ಟ್ರೈ. ಸೊ ಏನ್ಷಿಯನ್ಸ್ ಬಿಲೀವ್ ದ್ಯಾಟ್ ಇದೊಂದು ಏನು ನಂಬರ್ ಬರುತ್ತೆ ದ್ಯಾಟ್ ಡಿಟರ್ಮೈನ್ಸ್ ಯುವರ್ ಲಕ್ ಅಂತ ಅಂದ್ಬಿಟ್ಟು, ದ್ಯಾಟ್ ಡಿಟರ್ಮೈನ್ಸ್ ಯುವರ್ ಫ್ಯೂಚರ್ ಅಂತ. ಸೊ ಇಟ್ ವಾಸ್ ನೈಸ್. ಸೊ ಇದು ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಫ್ರಮ್ ದ ಕಪಲ್ ದಟ್ ವಿ ಹ್ಯಾಡ್ ಬೀನ್ ವಿತ್. ಆ್ಯಂಡ್ ನೆನ್ನೆ ಏನೇನು ಕವರ್ ಮಾಡೋಕ್ಕಾಗಲಿಲ್ಲ ನಾವು ಎಲ್ಲನೂ ಇವತ್ತು ಕವರ್ ಮಾಡಿದ್ವಿ ನಾವು. ಸೊ ಹಾಗೆ ವಾಕ್ ಮಾಡ್ಕೊಂಡು ಹೋಗಿ ವಿ ಸಾ ಲಾಟ್ ಆಫ್ ಕ್ಯಾಫೇಸ್, ರೆಸ್ಟೋರೆಂಟ್ಸ್, ಬೀಚ್ ಪಾರ್ಟೀಸ್ ಆ ಥರದ್ದು ಎಲ್ಲನೂ ನೋಡಿದ್ವಿ. ಆ್ಯಂಡ್ ಗುಡ್ ಥಾಯ್ ಮಸಾಜ್ ಸೆಂಟರ್ಸ್ ಕೂಡ ನೋಡಿದ್ವಿ. ಚೆನ್ನಾಗಿತ್ತು ಅದನ್ನು. ವಿ ವೆಂಟ್ ಟು ಒನ್ ಥಾಯ್ ಮಸಾಜ್. ವೆರಿ ರಿಲ್ಯಾಕ್ಸಿಂಗ್ ಆಗಿತ್ತು. ವಿ ಗಾಟ್ ಅ ಫುಟ್ ಆ್ಯಂಡ್ ಬ್ಯಾಕ್ ಮಸಾಜ್, ಬಿಕಾಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಅಥೆಂಟಿಕ್ ಒನ್ ನಾನು ಹೇಳ್ತಾ ಇರೋದು. ಆ್ಯಂಡ್ ಈ ಥರ ಬೀಚ್ ಸೈಡಲ್ಲೂ ಕೂಡ ದೇರ್ ಇಸ್ ಲಾಟ್ ಆಫ್
ಬೀಚ್ ಆ್ಯಕ್ಟಿವಿಟೀಸ್ ಥರ ಮಾಡ್ತಾ ಇರ್ತಾರೆ. ಎವ್ರಿ ಡೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಡಿಪೆಂಡ್ಸ್ ಆನ್ ದ ಸೀಸನ್ ದಟ್ ಯು ಗೋ ಇನ್. ಸೊ ಇದಿಷ್ಟು ನಮ್ಮ ಡೇ 1 ಆ್ಯಂಡ್ ಡೇ 2 ಆಫ್ ಫುಕೆಟ್ ಆಗಿತ್ತು. ವಿ ಹ್ಯಾಡ್ ಗುಡ್ ಟೈಮ್, ರಿಲ್ಯಾಕ್ಸಿಂಗ್ ಟೈಮ್, ಫನ್, ಸ್ವಲ್ಪ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಫುಡ್ಸ್, ಈ ಥರದ್ದು ಎಲ್ಲನೂ ನೋಡಿದ್ವಿ. ಆ್ಯಂಡ್ ಸರ್ಟನ್ ಇಲೀಗಲ್ ಥಿಂಗ್ಸು ಕೂಡ ನಾವು ನೋಡಿದ್ವಿ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿತ್ತು. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೆ ವೀಡಿಯೋಸ್ನ ನಾನು ಹಾಕ್ತೀನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ. ಅಲ್ಲಿ ತನಕ ಬಾಯ್.